ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನದ 30 ನಿಮಿಷದ 30 ಸುದ್ದಿ. ಇವತ್ತು ಮುಂಜಾನೆಯಿಂದ ಇಲ್ಲಿ ತನಕ ನಡೆದಿರೋದೆಲ್ಲವನ್ನು ಕೂಡ ಈ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಇವತ್ತು ಡಿಸೆಂಬರ್ 1, ಅಫ್ಕೋರ್ಸ್ ಮೆಡಿಕಲ್ ಕಾಲೇಜ್ಗಳು ಶುರುವಾಯಿತು ನಿಜ. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಮಹತ್ತರ ಬೆಳವಣಿಗೆ ಆಗಿದೆ. ಎಲ್ಲವನ್ನು ಒನ್ ಬೈ ಒನ್ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ವಿ. ಲೆಟ್ ಸ್ಟಾರ್ಟ್. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿರುವ ಯೋಗೇಶ್ವರ್ ಪರ ಇದೀಗ ಸಿಎಂ ಬಿಎಸ್ವೈ ಬ್ಯಾಟ್ ಬೀಸಿದ್ದಾರೆ. 100ಕ್ಕೆ 100ರಷ್ಟು ಸಿಪಿ ಯೋಗೇಶ್ವರ್ನ ಮಂತ್ರಿ ಮಾಡ್ತೀನಿ ಅಂತ ಸಿಎಂ ಹೇಳಿಕೆ ಕೊಟ್ಟರು. ವಿಧಾನಸೌಧದಲ್ಲಿ ಮಾತನಾಡಿದ್ರು ಮುಖ್ಯಮಂತ್ರಿಗಳು. ಸಿಪಿ ಯೋಗೇಶ್ವರ್ನ 100ಕ್ಕೆ 100ರಷ್ಟು ಮಂತ್ರಿ ಮಾಡೋದು ಖಚಿತ ಅಂದರು. ಈ ಮೂಲಕ ಸಿಪಿ ಯೋಗೇಶ್ವರ್ ಮಂತ್ರಿ ಆಗೋದಕ್ಕೆ ವಿರೋಧ ಮಾಡ್ತಿರೋ ಮೂಲ ಬಿಜೆಪಿಗೆ ನಡೆಗೆ ಸಿಎಂ ಡೋಂಟ್ ಕೇರ್ ಎಂದಿದ್ದಾರೆ. ಇನ್ನು ವಿಶ್ವನಾಥ್ ಮಂತ್ರಿ ಸ್ಥಾನದ ಬಗ್ಗೆ ಸಿಎಂಗೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಲಿಲ್ಲ ಸಿಎಂ. ಬರೀ ಕೈ ಮುಗಿದ್ರು, ಹೊರಟೋದ್ರು. ಮಂತ್ರಿ ಸ್ಥಾನ ನೀಡುವುದರ ಬಗ್ಗೆ ಸಿಎಂ ಸ್ಪಷ್ಟನೆ ನೀಡಿದ್ದಕ್ಕೆ ಸಚಿವ ಯೋಗೇಶ್ವರ್ ಧನ್ಯವಾದ ತಿಳಿಸಿದರು. ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಯಾರ ಲಾಭಿಯಿಂದಲೂ ಕೂಡ ಸಚಿವ ಸ್ಥಾನ ಸಿಗಲ್ಲ, ನಮ್ಮ ಶ್ರಮವೂ ಇದೆ ಅಂತ ಹೇಳಿಕೆ ಕೊಟ್ಟರು. ನಿನ್ನೆ ರೇಣುಕಾಚಾರ್ಯ ಅವರು ಯಾರು ಯೋಗೇಶ್ವರ್ಗೆ ಬ್ಯಾಟಿಂಗ್ ಮಾಡೋ ಸಚಿವ ಸ್ಥಾನ ತ್ಯಾಗ ನಿನ್ನೆ ರೇಣುಕಾಚಾರ್ಯ ಅವರು ಯಾರು ಯೋಗೇಶ್ವರ್ಗೆ ಬ್ಯಾಟಿಂಗ್ ಮಾಡೋ ಸಚಿವ ಸ್ಥಾನ ತ್ಯಾಗ ಈ ಸರ್ಕಾರ ಬಂದ ಪೂರ್ವದಿಂದಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹೇಳ್ತಾ ಇದ್ರು, ನಿನ್ನನ್ನು ನನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ತೀನಿ ಅಂತೇಳಿ. ಸ್ವಲ್ಪ ತಡ ಆಗಿದೆ, ಆದರೂ ಕೂಡ ಅವರು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಯಾವುದೇ ಲಾಬಿಗಳು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಮಟ್ಟಿಗೆ ಕೆಲಸ ಮಾಡೋದಿಲ್ಲ. ಅವರು ಬಹಳ ವಿಸ್ತೃತವಾಗಿ ಆಲೋಚನೆ ಮಾಡಿ ಎಲ್ಲ ಥರ ಲೆಕ್ಕಾಚಾರಗಳನ್ನ ಹಾಕಿ ಯಾರು ಪಕ್ಷದ ಶ್ರೇಯೋಭಿವೃದ್ಧಿಗೆ ಅನುಕೂಲ ಆಗುತ್ತಾರೆ ಅಂತೇಳಿ ಆಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಇದು ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಂಥ ತೀರ್ಮಾನ ಇದಕ್ಕೆ ಲಾಬಿ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ. ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಪಟ್ಟ ಕೊಡಿಸೋ ಮೂಲಕ ಸಾಹುಕಾರ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಪಿಐಗೆ ಮಂತ್ರಿ ಸ್ಥಾನ ಕೊಡಿಸಿದ್ರೆ ಡಿಕೆಶಿ ಜನಪ್ರಿಯತೆ ಕುಗ್ಗಿಸೋಕೆ ಸಹಾಯವಾಗಲಿದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಬಲವರ್ಧನೆ ಆಗಲಿದೆ. ಇನ್ನು ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಮೂಗು ತೋರಿಸಿದ್ರು. ಇದೀಗ ರಾಮನಗರ ರಾಜಕೀಯಕ್ಕೆ ಸಾಹುಕಾರ್ ಎಂಟ್ರಿ ಕೊಟ್ಟಂತೆ ಆಗುತ್ತೆ. ಜೊತೆಗೆ ಎಚ್ಡಿಕೆಗೂ ಕೂಡ ಮೂಗುದಾರ ಹಾಕುವಂತ ತಂತ್ರ ಇದಾಗಿದೆ ಅಂತ ಹೇಳಲಾಗಿದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ತಂತ್ರಗಾರಿಕೆಗೆ ಸಾಹುಕಾರ್ ಮುಂದಾಗಿದ್ದಾರೆ. ಡಿಕೆಶಿ ಎಚ್ಡಿಕೆಗೆ ಟಾಂಗ್ ಕೊಡ್ಲಿಕ್ಕೆ ಯೋಗೇಶ್ವರ್ ಪರ ಭಾರೀ ಲಾಬಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡೋದು ಯಡಿಯೂರಪ್ಪನವರ ಪರಮಾಧಿಕಾರ. ಆ ಬಗ್ಗೆ ಮಾತಾಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು. ಇದು ಯಡಿಯೂರಪ್ಪ ಅವರ ತೀರ್ಮಾನ, ಇದಕ್ಕೆ ನಾವು ಬದ್ಧ ಅಂದರು. ಇನ್ನು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ ಸಾಹುಕಾರ್ ಅವರು, ನಾವು ಯಡಿಯೂರಪ್ಪ ಮತ್ತು ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ದೇವೆ. ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಗೆ ಹೋಗ್ತೀವಿ ಎಂದರು. ವಿಶ್ವನಾಥ್ಗೆ ಸಚಿವ ಸ್ಥಾನಕ್ಕೆ ಅರ್ಹರಲ್ಲ ಎಂಬ ಕೋರ್ಟ್ ತೀರ್ಪಿನ ಬಗ್ಗೆ ಮಾತನಾಡಿದ ಸಾಹುಕಾರ್, ಇದೇ ಆದೇಶ ಇಟ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲೇ ಹೋಗಬೇಕಾಗಿತ್ತು, ಆದರೆ ಟೈಮ್ ಸಿಕ್ಕಿರಲಿಲ್ಲ. ವಿಶ್ವನಾಥ್ ಜೊತೆಗೆ ನಾವಿದ್ದೀವಿ, ನಾವು 17 ಜನ ಒಗ್ಗಟ್ಟಾಗಿದ್ದೀವಿ ಎಂದರು. ಸುಪ್ರೀಂ ಕೋರ್ಟ್ ಮೇಲೆ ಆದೇಶ ಅಪೀಲ್ ಮಾಡಿಬಿಡ್ತು. ನಾವು ಒಳ್ಳೇದಾಗ್ತದೋ, ನಾವು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಸುಪ್ರೀಂ ಆರ್ಡರ್ ಆಗಿತ್ತು, ಅದು ಅಪೀಲ್ ಮಾಡಿ ಟೈಮ್ ಸಿಕ್ಕಿಲ್ಲ, ಅದನ್ನ ಅಪೀಲ್ ಮಾಡಿಬಿಡ್ತೀವಿ. ನಾವೇನು ಅನರ್ಹಗೆ ಹಿಡಿದಿರಲ್ಲ. ಆ್ಯಕ್ಚುಲಿ ನಾವು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗೋಗೊಯ್ ನಮಗೆ ವಿಪ್ ಉಲ್ಲಂಘನೆ ಅವ್ರ ಪ್ರಶ್ನೆ ಬರೋದಿಲ್ಲ, ಹೋಗ್ಬೋದು ಬಿಡ್ಬೋದು ಆದೇಶ ಮೊದಲನೇದು. ಅದನ್ನ ಆದೇಶ ನಾವು ಅಪೀಲ್ ಮಾಡಿ ಅದು ಆಟೋಮೆಟಿಕ್ ಹಾರ್ತದೆ. ಸಚಿವ ಸ್ಥಾನ ಕೊಡ್ಬಿಡು ವರಿಷ್ಠರು, ಮುಖ್ಯಮಂತ್ರಿ ವಿಶ್ವನಾಥ್ 100ಕ್ಕೆ 100 ಅವ್ರು ಇರ್ತೀವಿ. ನಾವು ಇಷ್ಟು ಎತ್ತು ಬಿಡಿ, ಸಾಕು ಬಿಡಿ, ಸಾಕು ಚಾಲು ಮಾಡ್ತೀವಿ. ನಾವು 17 ಮಂದಿ ಎಲ್ಲ ಒಕ್ಕಟ್ಟು ನೀನು ಹೇಳಿದಿಲ್ಲ, ಅದೇ ಕಂಟಿನ್ಯೂ. ಸಿಪಿಐಗೆ ಮಂತ್ರಿ ಸ್ಥಾನ ನೀಡುವ ಸಿಎಂ ಹೇಳಿಕೆ ಬಗ್ಗೆ ರೇಣುಕಾಚಾರ್ಯ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಮಂತ್ರಿ ಸ್ಥಾನ ಕೊಡುವ ಕುರಿತು ಮಾಹಿತಿ ನನಗೆ ಇಲ್ಲ, ಆದರೆ ನಾವಂತೂ ನಮ್ಮ ಭಾವನೆ ಎಲ್ಲಿ ತಿಳಿಸಬೇಕು ಅಲ್ಲಿ ತಿಳಿಸಿದ್ದೇವೆ, ಇವಾಗ ಮತ್ತೆ ಕೂಡ ತಿಳಿಸ್ತೇವೆ ಅಂತ ಹೇಳಿದ್ರು. ಇವಾಗ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಿದ್ದಾರೆ, ಅಲ್ಲಿ ನಾವು ಮತ್ತೊಮ್ಮೆ ನಮ್ಮ ಭಾವನೆಗಳನ್ನು ತಿಳಿಸ್ತೇವೆ ಅಂತ ಹೇಳಿದ್ರು. ಪಕ್ಷ ತಾಯಿ ಸಮಾನ, ಯಡಿಯೂರಪ್ಪ ತಂದೆ ಸಮಾನ, ಪಕ್ಷಕ್ಕಿಂತ ಆ ನಾಯಕನಿಗಿಂತ ನಾನೇನು ದೊಡ್ಡವನಲ್ಲ, ನಾನು ಯಾಕ್ರಿ ಯಾರದ್ದೋ ಹೆಸರನ್ನ ಹೇಳಿ ದೊಡ್ಡವರಾಗೋಣ ಅಂತ ಪರೋಕ್ಷವಾಗಿ ಸಿಪಿವೈ ವಿರುದ್ಧ ಕಿಡಿಕಾರಿದ್ರು. ನನಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳನ್ನ ರಾಜ್ಯದ ಅಧ್ಯಕ್ಷ, ನಾಳೆ ಅಧ್ಯಕ್ಷ ಬರ್ತಕ್ಕಂಥ ಸಂಭವ ಇದೆ. ನಾವು ಸಂಘಟನೆ ಬೆಳೆ ಬಂದೀವಿ, ಯಾಕೆ ಆತುರತೆ ಮಾಡಬೇಕು? ನೋಡೋಣ, ಕಾಲ ಇನ್ನೂ ಪಕ್ವಾಗಿಲ್ಲ, ಸಮಯ ಇದೆ, ಮಾತಾಡ್ತೀವಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ರಾಜ್ಯಾಧ್ಯಕ್ಷ ಭೇಟಿ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ವಲ್ಲ, ನಮ್ಮ ಭಾವನೆ ಎಲ್ಲಿ ಹೇಳಬೇಕು? ರಸ್ತೆಯಲ್ಲಿ ನಿಂತು ಮಾತಾಡಿ ಬೇಡಿಕೆ ನಮ್ಮ ಅವಕಾಶ ಇದೆಯಾ?
ರಸ್ತೆಯಲ್ಲಿ ನಿಂತು ಮಾತಾಡಿದ್ರೆ ನಮ್ಮ ವರ್ಚಸ್ಸು ಕಡಿಮೆ ಆಗುತ್ತೆ, ನಮ್ಮ ಭಾವನೆಗಳನ್ನ ಎಲ್ಲಿ ಹೇಳ್ಬೇಕು ಅಲ್ಲೇ ಹೇಳ್ತೀವಿ. ಮಂತ್ರಿಯಾಗೋದಕ್ಕೆ ಅನರ್ಹ ಎಂಬ ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸೋದಾಗಿ ಎಚ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನಿಗೆ ಗೌರವ ಕೊಟ್ಟು ನ್ಯಾಯಾಲಯದ ತೀರ್ಪು ಸ್ವಾಗತ ಮಾಡ್ತೀನಿ, ಹಾಗೆ ಮುಂದಿನ ಹೋರಾಟ ಸಹ ಮುಂದುವರಿಸ್ತೀನಿ ಎಂದಿದ್ದಾರೆ. ನನ್ನ ಈಗಿನ ರಾಜಕೀಯದ ಸ್ಥಿತಿಗತಿ ಬಗ್ಗೆ ಯಾವುದೇ ಬೇಸರ ಇಲ್ಲ ಅಂದರು. ಇನ್ನು ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಆರ್ ಅಶೋಕ್ ಅವರು ಮೇಲ್ಮನವಿ ಸಲ್ಲಿಸೋದಕ್ಕೆ ಪಕ್ಷ ಈಗಾಗಲೇ ತೀರ್ಮಾನ ಮಾಡಿದೆ, ವಿಶ್ವನಾಥ್ ಧೃತಿಗೆಡೋದು ಬೇಡ, ನಾವೆಲ್ಲರೂ ವಿಶ್ವನಾಥ್ ಜೊತೆಗಿದ್ದೀವಿ ಎಂದರು. ಕೋರ್ಟಿನ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೀವಿ, ಗೌರವಿಸ್ತೀವಿ. ಜಡ್ಜ್ಮೆಂಟಲ್ಲಿ ಇರ್ತಕ್ಕಂಥ ಕೆಲವು ಫ್ಲಾಸ್ಗಳ ವಿರುದ್ಧ ನನ್ನ ವಕೀಲರ ಜೊತೆ ಚರ್ಚೆ ಮಾಡಿ ಮುಂದೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಕೂಡ ಹೋಗೋದಿದ್ದೀನಿ. ರಾಜಕಾರಣದಲ್ಲಿ ಬೇಸರ ಅನ್ನತಕ್ಕಂಥ ಮಾತಿರಬಾರ್ದು, ನಾವು ಸಮಾಧಾನವಾಗಿರು. ಲೋಕರೂಢಿ ಮಾತಿದೆವು, ನದಿ ದಾಟುವ ತನಕ ಅಂಬಿಗ ಗಂಡ, ನದಿ ದಾಟದ ಮೇಲೆ ಅಂಬಿಗ ಲೋಕಾಪವಾದವೇ ಇದೆ, ಅದು ಸಹಜವಾಗಿ ನಡೀತಿದೆ. ಇವತ್ತು ಹಿನ್ನಡೆಯಾಗಿದೆ, ಕೋರ್ಟಲ್ಲಿ ಹಿನ್ನಡೆಯಾಗಿದೆ. ಆ ನೋವಿನಿಂದ ಅವರು ಮಾತಾಡಿದ್ದಾರೆ. ವಿಶ್ವನಾಥ್ ಅವರು ಧೃತಿಗೆಡೋದು ಬೇಡ, ನಾವೆಲ್ಲರೂ ಕೂಡ ವಿಶ್ವನಾಥ್ ಅವರ ಜೊತೆ ಇದ್ದೀರಿ. ಈಗಾಗಲೇ ಅವರು ಸೋತರೂ ಕೂಡ MLC ಮಾಡಿದ್ದೀರಿ. ಯಡಿಯೂರಪ್ಪನವರು ಕೂಡ ಮಂತ್ರಿ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ನಮ್ಮ ಜೊತೆ ಆಡಿದ್ದಾರೆ. ಸಿಎಂ ಯಡಿಯೂರಪ್ಪ ಬದಲಾವಣೆ ವಿಚಾರ ಊಹಾಪೋಹ, ಆ ರೀತಿ ಯಾವುದೇ ಚಿಂತನೆ ನಡೆದಿಲ್ಲ ಅಂತ ವಸತಿ ಸಚಿವ ಸೋಮಣ್ಣ ಹೇಳಿಕೆಯನ್ನು ನೀಡಿದರು. ಕಲಬುರಗಿಯಲ್ಲಿ ಮಾತನಾಡಿದಂಥ ಸೋಮಣ್ಣ 2.5 ವರ್ಷಗಳ ಕಾಲ ಯಡಿಯೂರಪ್ಪ ಸಿಎಂ ಆಗಿರ್ತಾರೆ, ನಮ್ಮ ಅಧಿಕಾರದಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ, ಯಾವ ಶಾಸಕರು ಸಿಎಂ ಬದಲಾವಣೆ ಬಯಸಿ ಹೈಕಮಾಂಡ್ಗೆ ಪತ್ರವನ್ನ ಬರೆದಿಲ್ಲ ಅಂತ ಹೇಳಿದ್ರು. ಸರ್ಕಾರದಲ್ಲಿ ವಿಜೇಂದ್ರ ಹಸ್ತಕ್ಷೇಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂಥ ಸೋಮಣ್ಣ, ನಮ್ಮಲ್ಲಿ ಯಾರದ್ದೇ ಹಸ್ತಕ್ಷೇಪ ಏನಿಲ್ಲ, ಯಡಿಯೂರಪ್ಪ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯ ಉತ್ತಮವಾಗಿ ನಡೀತಾ ಇದೆ, ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಲಿವೆ ಅಂತ ಹೇಳಿಕೆಯನ್ನ ನೀಡಿದರು. ನಾವೆಲ್ಲರೂ ಕೂಡ BJP ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ, ರಾಜ್ಯದ ಎಲ್ಲ ನಾಯಕರುಗಳು ಹೇಳಿದ್ದೇವೆ, ಇನ್ನೂ 2.5 ವರ್ಷಗಳ ಕಾಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಈ ಹಸ್ತಕ್ಷೇಪ ಮಸ್ತಕ್ಷೇಪ ಎಲ್ಲ ಕೂಡ ತಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಶಕ್ತಿ ಎಲ್ಲ ಮಂತ್ರಿಗಳಿಗೂ ಇದೆ, ಮುಖ್ಯಮಂತ್ರಿಗಳಿಗಂತೂ ಅವರ ಅನುಭವ ಇದೆ. ಅಪ್ಪ ಚೆಕ್ ಮೂಲಕ ಮಗ RTGS ಮೂಲಕ ಲಂಚ ತಗೋತಾರೆ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಇದೀಗ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಅಡ್ವೊಕೇಟ್ ಆಗಿದ್ದವರು. ಚೆಕ್ ಅಥವಾ RTGS ಮೂಲಕ ಲಂಚ ತೆಗೆದುಕೊಂಡಿದ್ದರೆ ಮಾಧ್ಯಮಗಳ ಮುಂದೆ ಬಂದು ತೋರಿಸ್ಲಿ ಅಂತ ಸವಾಲು ಹಾಕಿದ್ರು. ಸುಮ್ಮನೆ ಯಾರೋ ರೋಡಲ್ಲಿ ಬಂದವನು ಆರೋಪಿಸ್ತಾನೆ ಅಂತ ಮುಖಂಡರು ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ. ವಿರೋಧ ಪಕ್ಷಗಳಿಗೆ BJP ಬಗ್ಗೆ ಮಾತನಾಡಲು ಏನೂ ಉಳ್ಕೊಂಡಿಲ್ಲ. ಅದರಲ್ಲೂ KR ಪೇಟೆ ಶಿರಾದಲ್ಲಿ ತಮ್ಮ ಅಸ್ತಿತ್ವ ಕಳೆದುಕೊಂಡು ಮುಖ ತೋರಿಸೋದಕ್ಕಾಗ್ತಾ ಇಲ್ಲ, ಹೀಗಾಗಿ ಹತಾಶೆಯಿಂದ ಹೇಳಿಕೆ ನೀಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟರು. RTGS ಮುಖಾಂತರ ತಗೋತಾರೆ ಅಂತ ಅವರು ಒಬ್ಬ ಅಡ್ವೊಕೇಟ್ ಇದ್ದಾರೆ. ಕಾಂಗ್ರೆಸ್ ಪಕ್ಷದೇನು ನನ್ನ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಚೆಕ್ಕಲ್ಲಿ ತೊಗೊಬಂದಿದ್ರೆ RTGS ಅಲ್ಲಿ ತೊಗೊಬಂದಿದ್ರೆ ಅದ್ರ ಬಗ್ಗೆ ಮಾಧ್ಯಮದ ಮುಂದೆ ತೋರಿಸ್ಲಿ. ಸುಮ್ಮನೆ ಯಾವನೋ ರೋಡಲ್ಲಿ ಬಂದವನು ಆರೋಪ ಮಾಡ್ತಾನೆ ಅಂತೇಳಿ ಅದ್ರ ಬಗ್ಗೆ ಯಾರೋ ಮುಖಂಡರು ಮಾತಾಡೋ ನಿಜವಾಗ್ಲೂ ಕೂಡ ಅರ್ಥ ಇಲ್ಲ. ಅಷ್ಟು ಮಾತ್ರ ಹೇಳ್ತಾರೆ. ವಿಶ್ವನಾಥ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ವ್ಯಂಗ್ಯವಾಡಿದ್ದಾರೆ. ಆಣೆ ಪ್ರಮಾಣದ ಹರಕೆ ತೀರಿಸಲಿಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ಹೇಳಿಕೆಯನ್ನು ನೀಡಿದರು. 1 ವರ್ಷದ ಹಿಂದೆ ಇಬ್ಬರು ನಾಯಕರು ಚಾಮುಂಡಿ ದೇವಿ ಮುಂದೆ ಆಣೆ ಪ್ರಮಾಣವನ್ನು ಮಾಡಿದ್ರು. ಈ ಬಗ್ಗೆ ಮಾತನಾಡಿದಂತ ಸಾರಾ ಮಹೇಶ್, ಪ್ರಸಂಗ ನಡೆದ ಸರಿಯಾಗಿ 1 ವರ್ಷಕ್ಕೆ ನ್ಯಾಯ ದೇವತೆ ತೀರ್ಪನ್ನು ಕೊಟ್ಟಿದ್ದಾಳೆ. ತಪ್ಪು ಮಾಡಿದ್ದರೂ ಬಂಡತನದಿಂದ ಶಕ್ತಿ ದೇವತೆ ಮುಂದೆ ಕೂತ್ರೆ ಏನಾಗ್ತದೆ ಎಂಬುದಕ್ಕೆ ಇದು ಉದಾಹರಣೆ ಅಂತ ಹೇಳಿದ್ರು. ಸಾರಾ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಶ್ವನಾಥ್, ಕೊಚ್ಚೆ ಮೇಲೆ ಕಲ್ಲು ಹಾಕಲ್ಲ ಅಂತ ತಿರುಗೇಟನ್ನು ನೀಡಿದ್ದಾರೆ. ಕಾರ್ಯಕರ್ತರು ಏನು ಅವರ ಉಸಿರನ್ನ ಇಟ್ಟು ಇವತ್ತು ಹೋರಾಟವನ್ನು ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸಿರ್ತಾರೆ, ಅಂಥವ್ರಿಗೆ ಮೋಸ ಮಾಡಿ ಹೋಗಬಾರ್ದು. ಹೋದರೆ ಅಧಿಕಾರದ ಆಸೆಗೆ ಬೇರೆ ಬೇರೆ ಆಸೆಗಳಿಗೆ ನೀವೇನಾದರೂ ರಾಜಕಾರಣಿಗಳು ಹೋದರೆ ನಿಮಗೆ ಕಾದಿದೆ ಅನ್ನುವಂಥದ್ದನ್ನ ನ್ಯಾಯ ದೇವತೆ ಇವತ್ತು ನ್ಯಾಯಾಲಯ ಕೊಟ್ಟಂಥ ತೀರ್ಪು ನಮ್ಮಂಥ ಯುವ ಮುಖಂಡರುಗಳಿಗೆ, ರಾಜಕಾರಣಿಗಳಿಗೆ ಒಂದು ಪಾಠ. ಕಾರ್ಯಕರ್ತರ ಬೆವರು, ನಾಯಕರ ಶ್ರಮ, ನಾಯಕರ ಮನೆಯ ಹಣ ನೀವು ಇಷ್ಟ ಬಂದಂಗೆ ಮಾಡಿದ್ರೆ ದೇವರು ಕೂಡ ಕ್ಷಮಿಸಲ್ಲ ಅನ್ನುವಂಥದ್ದು ಗ್ರಾಮ ದೇವತೆಯ ನಿವೇದನೆ ಮೇಲೆ ನ್ಯಾಯ ದೇವತೆ ತೀರ್ಪು. ನಾನು ಸಾರಾ ಮಹೇಶ್ನ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಸಾರಾ ಮಹೇಶನ ಕೊಚ್ಚೆ ಗುಂಡಿಗೆ ಪದೇ ಪದೇ ಕಲ್ಲೆಸೆದು ನನ್ನ ಶುಭ್ರ ವಸ್ತ್ರಗಳನ್ನು ಕೊಳಕು ಮಾಡೋದಕ್ಕೆ ಮಾಡ್ಕೊಳ್ಳೋಕೆ ತಯಾರಿಲ್ಲ. ನೋ ಕಾಮೆಂಟ್ ಅಗೇನ್ಸ್ಟ್ ದಟ್.
ಅದು ಬಿಟ್ಟು ನಾನು ನೋ ಐ ಆಮ್ ವೆರಿ ಸಾರಿ, ಈಸ್ ಎ ಟೈನಿ, ಅದೊಂದು ಕೊಚ್ಚೆ ಗುಂಡಿ, ನಾನು ಅದ್ರ ವಿರುದ್ಧ ಮಾತಾಡೋಕೆ. ತುಮಕೂರಿನ ಶಿರಾದಲ್ಲಿ ಬಿಜೆಪಿ ಕೊಟ್ಟ ಮಾತು ನೆರವೇರಿಸಿದೆ. ಬೈ ಎಲೆಕ್ಷನ್ ಗೆದ್ದ 20 ದಿನದಲ್ಲಿ ಶಿರಾದ ಮದಲೂರು ಕೆರೆಗೆ ಹೇಮಾವತಿ ನೀರು ಬಂತು. ಶಿರಾ ಜನರು ಬಹುವರ್ಷಗಳ ಬೇಡಿಕೆ ಈಡೇರಿತು. ಶಿರಾದ ಕಳ್ಳಂಬೆಳ್ಳ ಕೆರೆಯಿಂದ ಮದಲೂರು ಕೆರೆಗೆ ಹೇಮಾವತಿ ನದಿ ನೀರು ಹರಿದಿದೆ. ಶಿರಾದ ನೂತನ ಶಾಸಕ ರಾಜೇಶ್ ಗೌಡರು ಗಂಗಾ ಪೂಜೆ ನೆರವೇರಿಸಿದರು. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಖುದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದು 6 ತಿಂಗಳಲ್ಲಿ ನೀರು ಹರಿಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಬಿಎಸ್ವೈ ಭರವಸೆಯಂತೆ ಅತ್ಯಧಿಕ ಮತಗಳಿಂದ ಬಿಜೆಪಿಯ ರಾಜೇಶ್ ಗೌಡರು ಜಯ ಸಾಧಿಸಿದ್ರು. ಈಗ ಮದಲೂರು ಕೆರೆಗೆ ಕೊಟ್ಟ ಮಾತಿನಂತೆ ನೀರು ಹರಿಸಲಾಗಿದೆ. ಜೆಡಿಎಸ್ನ ನಿಷ್ಠಾವಂತ ನಾಯಕ ವೈಎಸ್ವಿ ದತ್ತ ಜೆಡಿಎಸ್ ಬಿಡ್ಲಿಕ್ಕೆ ರೆಡಿ ಆಗಿದ್ದಾರಂತೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ನತ್ತ ದತ್ತ ಮುಖ ಮಾಡಿದ್ದು ಸಿದ್ದರಾಮಯ್ಯ ಪಕ್ಷಕ್ಕೆ ಬರುವಂತೆ ಆಹ್ವಾನವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೈಎಸ್ವಿ ದತ್ತ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಕಡೂರು ಟಿಕೆಟ್ ಸಹ ಕನ್ಫರ್ಮ್ ಆಗಿದ್ದು ಕೆಲ ದಿನಗಳಲ್ಲೇ ಕಾಂಗ್ರೆಸ್ ಸೇರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇದು ನಿಜ ಆಗಿದ್ದೆ ಆದ್ರೆ ಜೆಡಿಎಸ್ನ ದಳಪತಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಲಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕನ್ನಡ ಮಾಯ ಆಗೋಗಿದೆ. ಇಷ್ಟು ದಿನ ಕನ್ನಡದಲ್ಲೇ ಇತ್ತು ಮಹಾದ್ವಾರದ ಫಲಕ. ಕನ್ನಡದ ಬದಲು ಇದೀಗ ತುಳು ಮತ್ತು ಸಂಸ್ಕೃತದಲ್ಲಿ ಹೊಸ ಫಲಕವನ್ನು ಹಾಕಿದ್ದಾರೆ. ಇದಕ್ಕೂ ಮುಂಚೆ ಕೃಷ್ಣ ಮಠ ಅಂತ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಬರೆಯಲಾಗಿತ್ತು. ಆದರೆ ಪರ್ಯಾಯ ಆದಮಾರು ಮಠದಿಂದ ಫಲಕ ಬದಲಾವಣೆ ಮಾಡಲಾಗಿದೆ. ಈ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಆಕ್ರೋಶ ಹೊರಹಾಕಿದ್ದಾರೆ. ಕೃಷ್ಣ ಮಠದ ಬೋರ್ಡ್ ಬದಲಾಯಿಸಿರೋದು ತುಂಬಾ ಬೇಸರ ಸಂಗತಿ ಎಂದರು. ಮಾಜಿ ಮೇಯರ್ ಸಂಪತ್ ರಾಜ್ಗೆ ಜೈಲೋ ಅಥವಾ ಬೇಲೋ ಎಂದು ಇಂದು ನಿರ್ಧಾರವಾಗುತ್ತೆ. 65ನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಮುಗಿದಿದೆ. ಇಂದು ಮಧ್ಯಾಹ್ನ 3:30ಕ್ಕೆ ಸಂಪತ್ ರಾಜ್ ಜಾಮೀನು ಅರ್ಜಿಯ ತೀರ್ಪು ಹೊರಬರಲಿದೆ. ಶಾಸಕ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟಂತ ಆರೋಪ ಎದುರಿಸ್ತಾ ಇರುವಂತಹ ಸಂಪತ್ ರಾಜ್ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈಗಾಗಲೇ 2 ಬಾರಿ ಕಸ್ಟಡಿಗೆ ಪಡೆದು ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನು ಅನಾರೋಗ್ಯದ ಕಾರಣವನ್ನ ನೀಡಿ ಜಾಮೀನು ನೀಡಬೇಕು ಅಂತ ಸಂಪತ್ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಪುರಸಭೆ ಚುನಾವಣೆ ವೇಳೆ ಬಿಜೆಪಿ ಶಾಸಕ ಸಿದ್ದು ಸವದಿ ತಳ್ಳಾಟ ಆಗಿತ್ತು. ನುಕಾಟದಿಂದ ಪುರಸಭೆ ಸದಸ್ಯೆಗೆ ಗರ್ಭಪಾತವಾಗಿದೆ. ಗಲಾಟೆ ಸಂದರ್ಭದಲ್ಲಿ 3 ತಿಂಗಳ ಗರ್ಭಿಣಿಯಾಗಿದ್ದರು ಚಾಂದಿನಿ ನಾಯಕ್. ಇದೀಗ ಗರ್ಭಪಾತವಾಗಿದೆ. ಘಟನೆಯನ್ನು ಖಂಡಿಸಿ ಮಹಾಲಿಂಗಪುರದಲ್ಲಿ ಡಿಸೆಂಬರ್ 5ನೇ ತಾರೀಕು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಲಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ನಡೆಯುವಂತಹ ಪ್ರತಿಭಟನಾ ರೂಪುರೇಷೆ ಬಗ್ಗೆ ಮಹಾಲಿಂಗಪುರದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್.ಜಿ. ನಂಜಯ್ಯನ ಮಠ ಮಾಹಿತಿ ಕೊಟ್ಟಿದ್ದಾರೆ. ದಿನ ಕಳೆದಂತೆ ಹ್ಯಾಕರ್ ಶ್ರೀಕೃಷ್ಣನ ಒಂದೊಂದೇ ಕೇಸ್ ಬಯಲಾಗ್ತಾ ಇದೆ. ಹ್ಯಾಕರ್ ಶ್ರೀಕೃಷ್ಣನಿಗೆ ಗ್ಯಾಂಗ್ಗಳ ನಡುವೆನೆ ಭಾರಿ ಡಿಮ್ಯಾಂಡ್ ಇತ್ತಂತೆ. ಹ್ಯಾಕರ್ ಶ್ರೀಕಿಗಾಗಿ 2 ಕಿಡ್ನಾಪ್ ಮಾಡಲಾಗಿತ್ತಂತೆ. ಹ್ಯಾಕರ್ ಶ್ರೀಕಿಗಾಗಿ ಸುನೀಶ್ ಹೆಗಡೆ ಟೀಮ್ 2 ಕಿಡ್ನಾಪ್ ಮಾಡಿತ್ತಂತೆ ಅಂತ ಹೇಳಲಾಗಿದೆ. ಕಿಡ್ನಾಪ್ ಬಗ್ಗೆ ಶ್ರೀಕಿ ಸ್ನೇಹಿತರು ದೂರನ್ನ ನೀಡಿದ್ದು ಜಯನಗರ, ಕುಮಾರಸ್ವಾಮಿ ಲೇಔಟ್ ಠಾಣೆಗಳಲ್ಲಿ FIR ದಾಖಲಾಗಿದೆ. ಅಭಿಲಾಷ್ ಶಶಾಂಕ್ನ ಸುನೀಶ್ ಟೀಮ್ ಅಪಹರಿಸಿದಂತೆ. ಅಕ್ಟೋಬರ್ 1ರಂದು ಅಪಹರಣವನ್ನು ಮಾಡಿ ಶ್ರೀಕಿಯನ್ನ ತೋರಿಸುವಂತೆ ಒತ್ತಾಯಿಸಿದ್ದಾರೆ. ಜೊತೆಗೆ ಕಿಡ್ನಾಪ್ ಮಾಡಿದ 2ರನ್ನ ಸಂಜಯ್ ನಗರದ ಫ್ಲಾಟ್ನಲ್ಲಿಟ್ಟು ಹಲ್ಲೆಯನ್ನು ಮಾಡಿದ್ದಾರೆ. ಚೀನಾ ಗೇಮ್ ಹ್ಯಾಕ್ ಮಾಡಿಸಲಿಕ್ಕೆ ಆರೋಪಿಗಳು ಯತ್ನಿಸಿದ್ದು ಶ್ರೀಕಿ ಸಿಗದ ಕಾರಣ ಸ್ನೇಹಿತರನ್ನ ಅಪಹರಿಸಿದ್ರಂತೆ. ವಿಜಯಪುರದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದ ವಾಟಾಳ್ ನಾಗರಾಜರನ್ನ ಪೊಲೀಸರು ಜಿಲ್ಲೆಗೆ ಆಗಮಿಸುವ ಮುಂಚೆನೆ ವಶಕ್ಕೆ ಪಡೆದರು. ವಿಜಯಪುರದ ನಿಡಗುಂದಿ ಹತ್ರ ವಾಟಾಳ್ ನಾಗರಾಜ್ ಸಾರಾಗೋವಿಂದು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್ 15 ದಿನಗಳಲ್ಲಿ ಮತ್ತೆ ವಿಜಯಪುರಕ್ಕೆ ಬರ್ತೀನಿ, ಪೊಲೀಸರ ಕಣ್ತಪ್ಪಿಸಿ ಬಂದೇ ಬರ್ತೀನಿ ಅಂತ ಪೊಲೀಸರಿಗೆ ಸವಾಲು ಹಾಕಿದ್ರು. ಜೈಲ್ ಚಳವಳಿ 5ರ ನಂತರ ಜೈಲ್ಗೆ ಹೋಗ್ತೀನಿ. 5ನೇ ತಾರೀಕು ಅಖಂಡ ಕರ್ನಾಟಕ ಬಂದ್, ಅದಕ್ಕೆಲ್ಲ ಸಮಗ್ರವಾಗಿ ತಯಾರಾಗಿದೆ. 1500ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಭದ್ರವಾಗಿ ನಿಂತಿದ್ದಾರೆ. ಬೇರೆ ಮಾತೆ ಇನ್ನು 15 ದಿವಸದಲ್ಲಿ ನಿಮ್ಗೆ ಹೇಳಿರ್ತೀನಿ, ನಾನು ಇಡೀ ಪೊಲೀಸ್ ತಪ್ಪಿಸಿ DC ಆಫೀಸ್ ಹತ್ರ ನಾನು ಬರಲಿಲ್ಲ ಅಂತಂದ್ರೆ ನೀವು ನೋಡಿ ಬಂದೇ ಬರ್ತೀನಿ. ಪೊಲೀಸ್ಗೂ ಸವಾಲ್, ಯಡಿಯೂರಪ್ಪನವ್ರಿಗೆ ಸವಾಲ್. ವಿಜಯಪುರದ ಯಾರು ಚಾಮರಾಜನಗರದ ದೇಗುಲಗಳಲ್ಲಿ ಕನ್ನಡ ಡಿಮ್ ಡಿಮ ಮೊಳಗ್ತಾ ಇದೆ.
ಜಿಲ್ಲೆಯ ದೇವಸ್ಥಾನಗಳಲ್ಲಿ ಕನ್ನಡದಲ್ಲೇ ಪೂಜೆ ವಿಧಿವಿಧಾನ ನಡೆಸುವಂತೆ ಆದೇಶ ನೀಡಲಾಗಿದೆ. ಅರ್ಚಕರು ಪುರೋಹಿತರಿಗೆ ತರಬೇತಿ ಕಾರ್ಯಾಗಾರ ನಡೀತಾ ಇದೆ. ಕೊರೋನಾ ಕಾರಣದಿಂದ ನೆನೆಗುದಿಗೆ ಬಿದ್ದಿದ್ದಂತ ಆದೇಶವನ್ನ ಇದೀಗ ಜಾರಿ ಮಾಡಲಾಗಿದೆ. ಹಿರೇಮಗಳೂರು ಕಣ್ಣನ್ ಅವರಿಂದ ಕನ್ನಡ ಪೂಜೆ ತರಬೇತಿ ನೀಡಲಾಗ್ತಾ ಇದೆ. परम पुरुषाय नमः मुस्तिकाल गानूर मधुरुटुम यशोदाम सलामये नमः कृष्णादिराजंगास्याम दिशाय नमः नंद गोप प्रियादिमनाम जगदुंगान बलभद्र प्रियांजाय नमः ध्रुवंगिन्ये नमः मधुराग्दे नमः सुगवाम गोविंदाम योगिनाम प्रतिमत्समार्थिराय नमः नरनारायण ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆ ಬೋಟ್ ಮುಳುಗಡೆಯಾಯಿತು. ಮಂಗಳೂರು ಸಮೀಪದ ಪಣಂಬೂರಿನಿಂದ ಕೆಲ ನಾಟಿಕಲ್ ದೂರದಲ್ಲಿ ಬೋಟ್ ಮುಳುಗಡೆ ಆಗೋಗಿದೆ. 22 ಮೀನುಗಾರರಿದ್ದಂತಹ ಬೋಳಾರದ ಶ್ರೀರಕ್ಷಾ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. 6 ಮಂದಿ ಮೀನುಗಾರರು ನಾಪತ್ತೆಯಾಗಿದ್ದಾರೆ. ಮೀನುಗಾರಿಕೆ ಸಂದರ್ಭದಲ್ಲಿ ಮೀನನ್ನು ತುಂಬಿಸುವಂತಹ ವೇಳೆ ಬೋಳಾರದ ಶ್ರೀರಕ್ಷಾ ಮೀನುಗಾರಿಕಾ ಬೋಟ್ ಪಲ್ಟಿಯಾಯಿತು. ನಾಪತ್ತೆಯಾದ ಮೀನುಗಾರರಿಗೆ ಹುಡುಕಾಟ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರಿಂದ ಫೈರಿಂಗ್ ನಡೆದಿದೆ. ದರೋಡೆ ಮಾಡಿ ಹಣವನ್ನ ದೋಚಿಸ್ತಾ ಇದ್ದವನ ಕಾಲಿಗೆ ಪೊಲೀಸರು ಗುಂಡನ್ನು ಹಾರಿಸಿದ್ದಾರೆ. ಲಾರಿ ಡ್ರೈವರ್ಗೆ ಚಾಕುವಿನಿಂದ ಇರಿದು 30,000 ರೂಪಾಯಿ ದೋಚಿದ್ದಂತ ಅನುಬಾನ್ ಮತ್ತು ತಂಡದವರನ್ನ ಪೊಲೀಸರು ಹುಡುಕ್ತಾ ಇದ್ರು. ಇದಲ್ಲದೆ ಕಳೆದ 10 ದಿನಗಳಲ್ಲಿ ಈ ತಂಡ 10 ಕಡೆ ದರೋಡೆಯನ್ನ ಮಾಡಿದ್ರು. ಇಂದು ಬೆಳಗ್ಗೆ ನಡೆದಂತ ಕಾರ್ಯಾಚರಣೆಯಲ್ಲಿ ಅನುಬಾನ್ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದ. ಹೀಗಾಗಿ ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು. ಬ್ಯಾಂಕ್ನಿಂದ ಹಣ ತಗೊಂಡು ಹೋಗಬೇಕಾದ್ರೆ ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಹಣವನ್ನು ಕ್ಷಣಾರ್ಧದಲ್ಲಿ ಖದೀಮರಿಗರಿಸ್ತಾರೆ. ಇದಕ್ಕೆ ಉದಾಹರಣೆ ನೀವು ನೋಡ್ತಿರುವಂತಹ ಯಾದಗಿರಿಯ ಕಳ್ಳತನದ ದೃಶ್ಯ. ಬ್ಯಾಂಕ್ನಿಂದ ಹೊರಬರೋರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಕಳ್ಳರು ಬೈಕ್ನಲ್ಲಿ ಬಂದು ಹಣ ದೋಸ್ತಾರೆ. ಈ ಕೃತ್ಯ CCTVಲಿ ಸೆರೆ ಆಯಿತು. ರಾಯಚೂರು ಯಾದಗಿರಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಬಾಡಿಗೆ ಮನೆಗೆ ಬಂದು ಕೃತ್ಯ ಎಸಗ್ತಾ ಇರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲೊಂದು ಅದ್ದೂರಿ ಮ್ಯಾರೇಜ್ ನಡೆದಿದ್ದು ವರ ಹೆಲಿಕಾಪ್ಟರ್ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ನಿರೂಪ್ ಮತ್ತು ಐಶ್ವರ್ಯ ನವಜೋಡಿ ವಿವಾಹ ಜೀವನಕ್ಕೆ ಕಾಲಿಡ್ತಾ ಇದ್ದು ಹೆಲಿಕಾಪ್ಟರ್ನಲ್ಲಿ ಕಲ್ಯಾಣ ಮಂಟಪಕ್ಕೆ ವರ ಎಂಟ್ರಿ ಕೊಟ್ಟಿದ್ದಾನೆ. ಈ ವಿಶೇಷ ಮದುವೆಗೆ ಬೆಂಗಳೂರು ಇಂದು ಸಾಕ್ಷಿಯಾಯಿತು. ಮೂವತ್ತು ನಿಮಿಷದ 30 ಸುದ್ದಿಯಲ್ಲಿ ಇನ್ನು 10 ಸುದ್ದಿಗಳು ಬಾಕಿ ಇದೆ. ರಾಜ್ಯದಾದ್ಯಂತ ಇಂದಿನಿಂದ ಮೆಡಿಕಲ್ ಕಾಲೇಜುಗಳು ಪ್ರಾರಂಭವಾಗಿವೆ. ಇಂದಿನಿಂದ ರಾಜೀವ್ ಗಾಂಧಿ ವಿವಿಯ ಎಲ್ಲ ಕೋರ್ಸ್ಗಳು ಕೂಡ ಪುನರ್ ಆರಂಭವಾಗಲಿದೆ. ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೆ ಪ್ಯಾರಾಮೆಡಿಕಲ್, ನರ್ಸಿಂಗ್ ಹಾಗೂ ಫಾರ್ಮಸಿ ಕೋರ್ಸ್ಗಳ ಆರಂಭವಾಗಿದ್ದು ಮೆಡಿಕಲ್ ಕಾಲೇಜು ಆರಂಭದ ಮೊದಲ ದಿನನೇ ಎಕ್ಸಾಮ್ ನಡೀತಾ ಇದೆ. ಡಿ ಫಾರ್ಮಾ ಕೋರ್ಸ್ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಪರೀಕ್ಷೆ ನಡೀತಾ ಇರುವಂಥದ್ದು. ಜೊತೆಗೆ ಬಿ ಫಾರ್ಮ್ ಹಾಗೂ ಎಂ ಫಾರ್ಮ್ ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ ಎಕ್ಸಾಮ್ ನಡೀತಾ ಇದೆ. ಕಾಲೇಜು ಆರಂಭದ ಮೊದಲ ದಿನನೇ ಪರೀಕ್ಷೆ ಇರೋದ್ರಿಂದ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆನ್ಲೈನ್ ಕ್ಲಾಸ್ ಅರ್ಥವೇ ಆಗಿಲ್ಲ, ಒಂದು ದಿನ ಕಾಲೇಜಿಗೆ ಬಂದು ಪಾಠವನ್ನ ಕೇಳಿಲ್ಲ, ಮುಂದಿನ ತಿಂಗಳು ಪರೀಕ್ಷೆಯನ್ನ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ರಾಜ್ಯದ 4 ಸಚಿವರು ಬಂಡೀಪುರದ ಸಫಾರಿಯಲ್ಲಿ ಇದೀಗ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಆಯೋಜಿಸಿರುವಂತಹ ಬಿಜೆಪಿಯ ಗ್ರಾಮ ಸ್ವರಾಜ್ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ಸಚಿವರಾದ ಆರ್ ಅಶೋಕ್, ಎಸ್ ಟಿ ಸೋಮಶೇಖರ್ ಹಾಗೂ MLC ರವಿಕುಮಾರ್ ಆಗಮಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಅರಣ್ಯ ಇಲಾಖೆಯ ವಾಹನದಲ್ಲಿ ಸಫಾರಿ ಹೋಗಿದ್ರು. ನಿನ್ನೆ ರಾತ್ರಿ ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ರು ಸಚಿವರು. ಇವತ್ತು ಬೆಳಗ್ಗೆ ಬಂಡೀಪುರದಲ್ಲಿ ಸಫಾರಿಗೆ ಹೋಗಿದ್ದಾರೆ. ಮಂಗಳೂರಿನಲ್ಲಿ ದೇಶ ವಿರೋಧಿ ಬರಹಗಳ ಪ್ರಕರಣ ಸಂಬಂಧ ಆರೋಪಿಗಳಿಗೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಇದೇ ತಿಂಗಳ 27ರಂದು ಸರ್ಕಿಟ್ ಹೌಸ್ ರಸ್ತೆಯ ಅಪಾರ್ಟ್ಮೆಂಟ್ ಗೋಡೆ ಮೇಲೆ ಕಿಡಿಗೇಡಿಗಳು ದೇಶ ವಿರೋಧಿ ಬರಹವನ್ನು ಬರೆದಿದ್ರು. ಇದರ ಬಳಿಕ ಕಳೆದ ಶನಿವಾರವೂ ಕೂಡ ಕೋರ್ಟ್ ರೋಡ್ನ ಹಳೆ ಪೊಲೀಸ್ ಔಟ್ಪೋಸ್ಟ್ ರಸ್ತೆಯ ಗೋಡೆಯಲ್ಲೂ ಕೂಡ ಉರ್ದು ಭಾಷೆಯಲ್ಲಿ ದೇಶ ವಿರೋಧಿ ಬರಹ ಕಂಡುಬಂದಿತ್ತು. ಪೊಲೀಸರು ವಿಷಯ ತಿಳಿದ ಕೂಡಲೇ ಗೋಡೆ ಬರಹವನ್ನ ಅಳಿಸಿದ್ದಾರೆ. ಕಿಡಿಗೇಡಿಗಳ ಹುಡುಕಾಟದಲ್ಲಿ ಮಂಗಳೂರು ಪೊಲೀಸರು ತೊಡಗಿದ್ದು ಘಟನಾ ಸ್ಥಳಗಳಲ್ಲಿ ಸಿಸಿಟಿವಿಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಆದರೆ ಎಷ್ಟೋ ಸಿಸಿಟಿವಿಗಳು ವರ್ಕ್ ಆಗದ ಕಾರಣ ಕಿಡಿಗೇಡಿಗಳ ಆಧಾರ ಇನ್ನೂ ಕೂಡ ದೊರೆತಿಲ್ಲ.
ಕೆಲಸಕ್ಕೆಂದು ಶಾಲೆಗೆ ಹೋದ ತಾಯಿ 15 ದಿನವಾದರೂ ಮನೆಗೆ ಬಂದಿಲ್ಲ. ತಾಯಿಗಾಗಿ ಮಕ್ಕಳು ಹುಡುಕಾಟದ ಜಾಗ ಇಲ್ಲ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶಿಕ್ಷಕಿ ರಮೀಟಾ ಕಾಣೆಯಾಗಿದ್ದಾರೆ. ನವೆಂಬರ್ 11ನೇ ತಾರೀಕು ಮನೆ ಬಿಟ್ಟವರು ಮತ್ತೆ ಬಂದೇ ಇಲ್ಲ. ಮಧ್ಯಾಹ್ನನೇ ಶಾಲೆಯಿಂದ ಹೊರಟಿದ್ರಂತೆ ರಮೀಟಾ. ಬಸ್ನಲ್ಲಿ ಲಕ್ಷ್ಮೇಶ್ವರ ಪಟ್ಟಣಕ್ಕೂ ಕೂಡ ವಾಪಸ್ ಬಂದಿದ್ರಂತೆ. ಆದರೆ ಬಸ್ ನಿಲ್ದಾಣಕ್ಕೆ ಬಂದಿದ್ದ ಶಿಕ್ಷಕಿ ರಮೀಟಾ ನಾಪತ್ತೆಯಾಗಿಲ್ಲ. ಇಡೀ ಪ್ರಪಂಚವನ್ನೇ ಕಾಡ್ತಾ ಇರುವಂತಹ ಕೊರೋನಾ ವೈರಸ್ ಸಂಹಾರಕ್ಕೆ ಎಲ್ಲಾ ದೇಶಗಳು ಲಸಿಕೆ ಪ್ರಯೋಗಕ್ಕೆ ಸಜ್ಜಾಗ್ತಾ ಇದಾವೆ. ಭಾರತದಲ್ಲೂ ಕೂಡ ಲಸಿಕೆ ಪ್ರಯೋಗ ನಡೀತಾ ಇದೆ. ಇದರ ಬೆನ್ನಲ್ಲೇ ಕೊರೋನಾ ವ್ಯಾಕ್ಸಿನ್ಗೆ ರಾಜ್ಯದಲ್ಲಿ ಭಾರಿ ಡಿಮ್ಯಾಂಡ್ ಆಗಿದೆ. ಕೊರೋನಾ ವ್ಯಾಕ್ಸಿನ್ ತಯಾರಿ ಟ್ರಯಲ್ ಹಂತದಲ್ಲೇ ಜನ ಲಸಿಕೆಯನ್ನು ಪಡೆಯಲಿಕ್ಕೆ ರಿಜಿಸ್ಟ್ರೇಷನ್ಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬರೋಬ್ಬರಿ 4.6 ಲಕ್ಷ ಮಂದಿ ಕೊರೋನಾ ವ್ಯಾಕ್ಸಿನ್ಗಾಗಿ ನೋಂದಣಿಯನ್ನು ಮಾಡಿಸಿದ್ದಾರೆ. ಮೊದಲ ಹಂತದಲ್ಲಿ ರಾಜ್ಯಕ್ಕೆ ಬರಲಿರುವಂತಹ ವ್ಯಾಕ್ಸಿನ್ ಅನ್ನ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಸರ್ಕಾರ ನೀಡುತ್ತೆ. ಈ ಹಿನ್ನೆಲೆಯಲ್ಲಿ ಲಕ್ಷ ಆರೋಗ್ಯ ಕಾರ್ಯಕರ್ತರು ಲಸಿಕೆಗಾಗಿ ನೋಂದಣಿ ಮಾಡಿಕೊಂಡಿದ್ದು, ಸರ್ಕಾರಿ ವಲಯದಲ್ಲಿ 2,24,083 ಹಾಗೂ ಖಾಸಗಿ ವಲಯದಲ್ಲಿ 2,45,773 ಆರೋಗ್ಯ ಕಾರ್ಯಕರ್ತರು ನೋಂದಾಯಿಸಿಕೊಂಡಿದ್ದಾರೆ. ಸರ್ಕಾರಿ ವಲಯದಲ್ಲಿ 30,000ಕ್ಕೂ ಹೆಚ್ಚು ಲಸಿಕೆ ಕೇಂದ್ರಗಳು ಹಾಗೂ 10,000ಕ್ಕೂ ಹೆಚ್ಚು ಲಸಿಕೆ ನೀಡುವವರ ಗುರುತು ಮಾಡಿಕೊಳ್ಳಲಾಗಿದೆ. ಇತ್ತ ಅಮೆರಿಕದ ಮಾಡೆರ್ನಾ ಲಸಿಕೆ 94% ಪರಿಣಾಮಕಾರಿ ಎಂದು ಕಂಪನಿ ಹೇಳಿಕೊಂಡಿದೆ. ಲಸಿಕೆ ತುರ್ತು ಬಳಕೆಗೆ ಅಮೆರಿಕ, ಯುರೋಪ್ ರಾಷ್ಟ್ರಗಳ ಅನುಮತಿಯನ್ನ ಮಾಡೆರ್ನಾ ಕೋರಿದೆ. ಗಮನಿಸ್ತಾ ಇದ್ದೀರಾ, ಲಸಿಕೆಯ ನಿರೀಕ್ಷೆಯಲ್ಲಿದ್ದಾವೆ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಕೊರೋನಾದಿಂದ ತತ್ತರಿಸಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ. ಸೊ ಲಸಿಕೆಗಾಗಿ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಆರಂಭವಾಗಿದೆ. ರಾಜ್ಯದ ಆರೋಗ್ಯ ಇಲಾಖೆಯ ನೌಕರರೆಲ್ಲರೂ ಕೂಡ ಸಿಬ್ಬಂದಿ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡಿರುವಂಥದ್ದು. ಈಗ ಎಲ್ಲಾ ರೀತಿಯಾದಂತಹ ತಯಾರಿ ಕೂಡ ನಡೆದಿದೆ. ಇನ್ನು 5 ಸತಿಗಳು ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಮಗದೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇದೆ. 6 ದಿನಗಳಿಂದ ರಾಜಧಾನಿಯಲ್ಲಿ ರೈತರು ಬೀಡು ಬಿಟ್ಟಿದ್ದು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ನೂತನ ಕೃಷಿ ಕಾನೂನುಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸುತ್ತಿರುವಂತೆಯೇ ಕಿಸಾನ್ ಯೂನಿಯನ್ ಹಾಗೂ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಾತುಕತೆ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಜ್ಞಾನ ಭವನದಲ್ಲಿ ಸಭೆ ನಡೆಯಲಿದೆ. ಡಿಸೆಂಬರ್ 3ರಂದು ಮುಂದಿನ ಸುತ್ತಿನ ಮಾತುಕತೆ ನಡೆಸಲಿಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ರೈತರು ಪ್ರತಿಭಟನೆಯನ್ನ ಮುಂದುವರಿಸುವುದರಿಂದ ಮತ್ತು ಕೋವಿಡ್ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಡಿಸೆಂಬರ್ 3ಕ್ಕೂ ಮುಂಚಿತವಾಗಿ ಮಾತುಕತೆ ನಡೆಸುವಂಥದ್ದು ಅಗತ್ಯವಾಗಿದ್ದು ಪರಿಸ್ಥಿತಿಯನ್ನ ಪರಿಹರಿಸಬೇಕಾಗಿದೆ. ಆದ್ದರಿಂದ ವಿಜ್ಞಾನ ಭವನದಲ್ಲಿ ಎಲ್ಲಾ ಕಿಸಾನ್ ಯೂನಿಯನ್ಗಳನ್ನ ಕೂಡ ಮಾತುಕತೆಗೆ ಕರೆಯಲಾಗಿರುವಂಥದ್ದು. ಹೊಸದಾಗಿ ಜಾರಿಯಾದಂತಹ ಕೃಷಿ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ರೈತರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಸರ್ಕಾರದ ಜೊತೆಗಿನ ಮೊದಲ ಸುತ್ತಿನ ಸಭೆಯಲ್ಲಿ ಪಾಲ್ಗೊಳ್ಳುವ ಕಿಸಾನ್ ಯೂನಿಯನ್ಗಳೊಂದಿಗೆ ಮಾತುಕತೆ ನಡೆಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಕೃಷಿ ಸಚಿವರು ತಿಳಿಸಿದರು. ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾರರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಟಿಆರ್ಎಸ್ ಹಾಗೂ ಬಿಜೆಪಿಗೆ ಇದು ಪ್ರತಿಷ್ಠೆಯ ಕಣ. ಗೆಲುವಿನ ನಿರೀಕ್ಷೆಯಲ್ಲೂ ಕೂಡ ಎರಡೂ ಪಕ್ಷ ಜಿದ್ದಾಜಿದ್ದಿನ ಹೋರಾಟದಲ್ಲಿದೆ. 150 ವಲಯಗಳಲ್ಲಿ 1,122 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಮತದಾನದ ವೇಳೆ ಕೆಲವು ಕಡೆ ಗದ್ದಲ, ಕೋಲಾಹಲ ಕೂಡ ಉಂಟಾಯಿತು. ಜನ್ವೈಟ್ ಡಿವಿಷನ್ನಲ್ಲಿ ಎಐಎಂಐಎಂ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಯಾಯಿತು. ಇನ್ನೊಂದು ಕಡೆ ಮಾದಾಪುರ ಅನ್ನೋ ಸ್ಥಳದಲ್ಲಿ ಟಿಆರ್ಎಸ್ ಕಾರ್ಯಕರ್ತರು ಮತದಾರರಿಗೆ ಹಣ ಹಂಚುತ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದ್ರು, ಗಲಾಟೆ ಮಾಡಿದ್ರು. ಅಮೆರಿಕದ ನಿಯೋಜಿತ ಅಧ್ಯಕ್ಷರಾಗಿ ಚುನಾಯಿತರಾಗಿರುವಂತಹ ಜೋ ಬೈಡನ್ ತಮ್ಮ ಕಾಲು ಮೂಳೆ ಮುರಿದುಕೊಂಡಿದ್ದಾರೆ. ತಮ್ಮ ಮನೆಯ ಸಾಕು ನಾಯಿಯೊಂದಿಗೆ ಆಟವಾಡುವಾಗ ಕಾಲಿನ ಮೂಳೆ ಮುರಿದುಕೊಂಡಿದ್ದು
ಜರ್ಮನ್ ಶೆಫರ್ಡ್ ನಾಯಿ ಜೊತೆ ಜಾಗಿಂಗ್ ಹೋದಾಗ ಈ ಘಟನೆ ನಡೆದಿದೆ. ನಾಯಿಯೊಂದಿಗೆ ಆಟವಾಡುವಾಗ ಅವರ ಕಾಲಿನ ಪಾದ ತಿರುಚಿದೆ ಅಂತ ಅವರ ವೈದ್ಯ ಸ್ಪಷ್ಟಪಡಿಸಿದ್ದಾರೆ. ವೈದ್ಯಕೀಯ ಸಿಟಿ ಸ್ಕ್ಯಾನ್ ಪರೀಕ್ಷೆಯ ಮೂಲಕ ಕಾಲಿನ ಮೂಳೆ ಸಣ್ಣದಾಗಿ ಮೃತವಾಗಿರುವಂಥದ್ದು ಖಚಿತವಾಗಿದೆ. ಅವರಿಗೆ ಹಲವು ವಾರಗಳವರೆಗೆ ವಾಕಿಂಗ್ ಬೂಟ್ ಅಗತ್ಯವಿರುತ್ತದೆ ಅಂತ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಹಸಿರು ಮೆಣಸಿನಕಾಯಿ ತಿಂದರೆ ಆಯುಷ್ಯ ಹೆಚ್ಚಾಗುತ್ತೆ ಅಂತ ವರದಿಯೊಂದು ಹೇಳಿದೆ. ಹಸಿ ಮೆಣಸಿನಕಾಯಿಯಲ್ಲಿ ಮೆಡಿಸಿನ್ ಪವರ್ ಇದೆ. ಅಮೆರಿಕದ ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಈ ವಿಷಯ ಬಯಲಾಗಿದೆ. ಮೆಣಸಿನಕಾಯಿ ಆಯುಷ್ಯವನ್ನು ಹೆಚ್ಚು ಮಾಡುತ್ತೆ ಅಂತ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಸಂಶೋಧನೆ ತಿಳಿಸಿದೆ. 5 ಲಕ್ಷಕ್ಕೂ ಅಧಿಕ ಮಂದಿಯ ಹೆಲ್ತ್ ಸರ್ವೆನಲ್ಲಿ ಈ ಅಂಶ ತಿಳಿದು ಬಂದಿದೆ. ಹಸಿ ಮೆಣಸಿನಕಾಯಿಯಿಂದ ಹೃದಯ ಸಂಬಂಧಿ ಶ್ವಾಸಕೋಶ ಕಾಯಿಲೆ ದೂರ ಆಗುತ್ತೆ ಅಂತ ಅಮೆರಿಕ ಸಂಶೋಧಕರು ಹೇಳಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ, ಸಾಮಾನ್ಯವಾಗಿ ಮನೇಲಿ ಹಸಿ ಮೆಣಸಿನಕಾಯಿ ತಿಂದರೆ ಗ್ಯಾಸ್ಟ್ರೈಟಿಸ್ ಬರುತ್ತೆ, ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಅಮೆರಿಕದ ಈ ಸಂಸ್ಥೆ ಇದೀಗ ಈ ಹಸಿ ಮೆಣಸಿನಕಾಯಿ ತಿನ್ನೋರನ್ನ ಒಳಪಡಿಸಿದ್ದಾರೆ ಸಂಶೋಧನೆಗೆ. ಅದ್ರಲ್ಲಿ ಗೊತ್ತಾಗಿರೋದೇನಪ್ಪ ಅಂದರೆ ಯಾರು ಹಸಿ ಮೆಣಸಿನಕಾಯಿ ಚೆನ್ನಾಗಿ ತಿಂತಾರೋ ಅವರ ಆಯುಷ್ಯ ಹೆಚ್ಚಾಗುತ್ತೆ ಅಂತ. ಸೊ ಹಂಗಾದ್ರೆ ಇನ್ಮೇಲಿಂದ ಚಿತ್ರಾನ್ನಕ್ಕೆ ಬೇರೆ ಬೇರೆ ಎಲ್ಲ ಹಸಿ ಮೆಣಸಿನಕಾಯಿ ಇದ್ರೆ ತಿನ್ನೋಕ್ಕೆ ಶುರು ಮಾಡ್ಕೊಂಡ್ಬಿಡ್ಬೇಡಿ. ಬಟ್ ಸ್ಟಿಲ್ ಒಂದಷ್ಟು ಲಿಮಿಟೆಡ್ ಇರಲಿ. ಆದರೆ ಅಮೆರಿಕದ ಸಂಸ್ಥೆ ಮಾತ್ರ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಸುದ್ದಿಯನ್ನು ಕೊಟ್ಟಿದ್ದಾರೆ, ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಹಸಿ ಮೆಣಸಿನಕಾಯಿಯನ್ನು ತಿಂತಾರೋ ಅವರ ಆಯುಷ್ಯ ಹೆಚ್ಚಾಗುತ್ತೆ ಅಂತ.